ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ ಕೋರುತ್ತಾ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ 2026ರ ಒಂದು ಎಕ್ಸಾಮ್ಗೆ ರಿಲೇಟೆಡ್ ಆಗಿ ತಾತ್ಕಾಲಿಕ ಅಂಕಗಳನ್ನು ಪ್ರಕಟ ಮಾಡಲಾಗಿದೆ KEA ವೆಬ್ಸೈಟ್ದಲ್ಲಿ. ನೀವು ನಿಮ್ಮ ಎಷ್ಟು ಅಂಕಗಳು ಬಂದಾವೆ ನಿಮಗೆ ಅನ್ನೋದನ್ನು ನೀವು KEA ವೆಬ್ಸೈಟ್ದಲ್ಲಿ ಹೋಗಿ ಅವುಗಳನ್ನು ಚೆಕ್ ಮಾಡ್ಕೋಬಹುದು. ಅದನ್ನು ಯಾವ ರೀತಿ ಮಾಡಬೇಕು ಚೆಕ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು, ಅದರ ಜೊತೆಗೆ ಫಿಸಿಕಲ್ ರಿಸಲ್ಟ್ ಡೇಟ್ ಯಾವಾಗ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಈಗೇನು ಬಿಟ್ಟಿದ್ದಾರೆ ಒಂದು ಲಿಂಕ್ KEAದವರು, ಅದರಿಂದ ನೀವು ಏನು ಮಾಡ್ಬೋದು ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಜನ ಎಕ್ಸಾಮನ್ನು ಬರೆದಿರಿ ಆ ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಎಷ್ಟು ಅಂಕಗಳು ಬಂದಾವು ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬಹುದು ಈ ಒಂದು ಲಿಂಕ್ದಿಂದ. ಇನ್ನು ಇದು ರಿಸಲ್ಟ್ ಅಲ್ಲ, ಫಿಸಿಕಲ್ಗೆ ಸೆಲೆಕ್ಟ್ ಆಗಿರುವಂತಹ ರಿಸಲ್ಟ್ ಅಲ್ಲ ಇದು. ನೀವು ನಿಮ್ಮ ಮಾರ್ಕ್ಸ್ಗಳನ್ನು ಮಾತ್ರ ಈಗ ನೋಡ್ಕೋಬಹುದಾಗಿದೆ, ಎಷ್ಟು ನಿಮಗೆ ಮಾರ್ಕ್ಸ್ಗಳು ಬಂದಿವೆ ಅಂತ. ಸೊ ಹೇಗೆ ಚೆಕ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ರಿಸಲ್ಟನ್ನು ನೋಡೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ, ರಿಸಲ್ಟನ್ನು ಹೇಗೆ ನೋಡಬೇಕು ಅಂತಂದರೆ KEA ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ KEA ಅನ್ನೋದನ್ನು ನೀವು ಸರ್ಚ್ ಮಾಡಿದ್ರಂತಂದ್ರೆ ಫಸ್ಟ್ ಲಿಂಕ್ ಬರುತ್ತೆ. ಸೊ ಆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆದಮೇಲೆ ಅದರಲ್ಲಿ ಹೋಮ್ ಪೇಜ್ದಲ್ಲಿ ಹೋಗಿ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಏನಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದರಲ್ಲಿ ನೀವು ಒಂದು ವೇಳೆ KKಗೆ ಎಕ್ಸಾಮ್ ಬರೆದಿದ್ರೆ KKಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ನಾನ್ HK ಬರೆದಿದ್ರೆ ಅಂತಂದ್ರೆ ನಾನ್ HK ಸೆಲೆಕ್ಟ್ ಮಾಡಿ ಮುಂದೆ ಪ್ರೊಸೆಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಅಂತಂದ್ರೆ ಒಂದು ಉದಾಹರಣೆಗೆ ನೀವು ನಾನ್ HKದವರು ಆಗಿದ್ರೆ ಅಂತಂದ್ರೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ RPC ಅಂತ ಇರುತ್ತೆ, ಅಲ್ಲಿ ನಾನ್ HK ಅಂತಿರಲ್ಲ RPC ಅಂತ ಇರ್ತಾ ಇದೆ. ಈ ರೀತಿ ಇರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ನಂಬರ್ ಎಲ್ಲಿರುತ್ತೆ, ಅಪ್ಲಿಕೇಶನ್ ನಂಬರು ನಿಮ್ಮ ಅಡ್ಮಿಟ್ ಕಾರ್ಡ್ರಾಗಿರ್ತೈತಿ. ನಿಮ್ಮ ಏನು ಹಾಲ್ ಟಿಕೆಟ್ ಅಂತ ಹೇಳ್ತೀರಿ ನೀವು, ಸೊ ಆ ಹಾಲ್ ಟಿಕೆಟ್ದಲ್ಲಿ ನಿಮಗೆ ಅಲ್ಲಿ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಅಪ್ಲಿಕೇಶನ್ ನಂಬರ್ CPCದಿಂದ ಸ್ಟಾರ್ಟ್ ಆಗ್ತೈತಿ, ಅದನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಇದಾದಮೇಲೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ದಲ್ಲಿರುವಂತಹ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದೆ ಅಂತಂದ್ರೆ ಇದ್ರ ಕೆಳಗಡೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದು 100 ಮಾರ್ಕ್ಸ್ಗಳಿಗೆ ಎಷ್ಟು 100 ಅಂಕಗಳಿಗೆ ಎಷ್ಟು ಮಾರ್ಕ್ಸ್ಗಳನ್ನು ಪಡ್ಕೊಂಡಿರೋ ಅನ್ನೋದನ್ನು ಇಲ್ಲಿ ಕೆಳಗಡೆ ನಿಮ್ಗೆ ಅದು ತೋರಿಸುತ್ತೆ. ಓಕೆನಾ? ಸೊ ಈ ರೀತಿ ನೀವು ನಿಮ್ಮ ಮಾರ್ಕ್ಸ್ಗಳನ್ನು ಕನ್ಫರ್ಮ್ ಮಾಡ್ಕೋಬಹುದು ಈ ಒಂದು ಲಿಂಕ್ದ ಮೂಲಕ. ನಿಮಗೆ ಆ ಲಿಂಕ್ ಸಿಗಲಿಲ್ಲ ಅಥವಾ ನಿಮಗಿದು ಡೈರೆಕ್ಟ್ ಪೇಜಿಂದ ಬೇಕು ಅಂತಂದ್ರೆ ಇಲ್ಲಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ನಾನು ಲಿಂಕನ್ನು ಕಳಿಸಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಂತ ಡೈರೆಕ್ಟ್ ಪೇಜ್ ಓಪನ್ ಆಗ್ತೈತಿ. ಇದು KEA ಸರ್ಚ್ ಮಾಡೋದು ಫಸ್ಟು, ಆಮೇಲೆ ಹೋಮ್ ಪೇಜಿಗೆ ಹೋಗೋದು, ಇದನ್ನು ಸೆಲೆಕ್ಟ್ ಮಾಡೋದು ಅದು ಬೇಡ. ಡೈರೆಕ್ಟಾಗಿ ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಇರ್ತೈತಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ದಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬಂದಾವು ಅನ್ನೋದನ್ನು ನೀವು ನೋಡ್ಬೋದು. ಆಮೇಲೆ ಈ ವಿಡಿಯೋದ ಕೆಳಗಡೆ ನಿಮ್ಮ ಅಂಕಗಳು ಎಷ್ಟು ಬಂದಾವೆ ಅನ್ನೋದನ್ನು ಏನು ಮಾಡಿರಿ, ಕಮೆಂಟನ್ನು ಪ್ರತಿಯೊಬ್ಬರು ಮಾಡಿರಿ. ಏನೇನು ಕಮೆಂಟ್ ಮಾಡಬೇಕು ಅಂತಂದರೆ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬಂದಾವೆ, ಆಮೇಲೆ ನೀವು ಯಾವ ಡಿಸ್ಟ್ರಿಕ್ಗೆ ಅಪ್ಲೈ ಮಾಡಿದ್ರಿ, ಆಮೇಲೆ ನಿಮ್ಮ ಕ್ಯಾಟಗರಿ ಯಾವುದು ಅನ್ನೋದನ್ನು ಏನು ಮಾಡಿರಿ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ ನೋಡೋಣ. ಓಕೆನಾ? ಸೊ ಇದಾದಮೇಲೆ ಈಗ ನೆಕ್ಸ್ಟ್ ಏನು ಅಂತಂದ್ರೆ ಹಾಗಾದರೆ ಫಿಸಿಕಲ್ ರಿಸಲ್ಟ್ ಯಾವಾಗ ಬರ್ತಾ ಇದೆ, ಫಿಸಿಕಲ್ ರಿಸಲ್ಟ್ ನೋಡ್ರಿ ನೆಕ್ಸ್ಟ್ ವೀಕ್ದೊಳಗೆ ನಿಮಗೆ ಫಿಸಿಕಲ್ ರಿಸಲ್ಟ್ ನೋಡಲಿಕ್ಕೆ ಸಿಗ್ತಾ ಇದೆ. ಆಮೇಲೆ ಆಗಸ್ಟ್ ಲಾಸ್ಟ್ ವೀಕ್ದಿಂದ ನಿಮ್ಮ ಫಿಸಿಕಲ್ ಕೂಡ ಏನಾಗ್ತಾವು ಅಂತಂದರೆ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಇದಾವೆ. ಸೊ ಹಾಗಾಗಿ ಮುಂದಿನ ವಾರದಲ್ಲಿ ನಿಮಗೆ ರಿಸಲ್ಟ್ ನೋಡ್ಲಿಕ್ಕೆ ಸಿಗ್ತೈತಿ ಅಂತಂದರೆ ಯಾರೆಲ್ಲ ಸೆಲೆಕ್ಷನ್ ಆಗಿರಿ ಫಿಸಿಕಲ್ಗೆ ಅದು ಲಿಸ್ಟ್ ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಮುಂದಿನ ಲಾಸ್ಟ್ ವೀಕ್ದೊಳಗೆ ಏನು ಅಂತಂದರೆ ನಿಮ್ಮ ಫಿಸಿಕಲ್ ನಡೆಯುವಂತಹ ಸಾಧ್ಯತೆಗಳು ಬಹಳಷ್ಟು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದಾವೆ. ಓಕೆನಾ? ಸೊ ಇದಿಷ್ಟು ಮಾಹಿತಿ PC ಎಕ್ಸಾಮ್ ಬರೆದಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನೆಲ್ದಲ್ಲಿ ನಿಮಗೆ ಸಿಗ್ತಿರ್ತಾವೆ, ಅವುಗಳನ್ನು ಬೆನಿಫಿಟನ್ನು ಪಡ್ಕೊಳ್ತೀವಿ.
ಓಕೆನಾ? ಧನ್ಯವಾದಗಳು.